ಮನುಷ್ಯನಿಗೆ ಇವನು ತೃಪ್ತಿ ಮನುಷ್ಯ ಅಲ್ಲ. ಇವನು ತೃಪ್ತಿ ಆಗಲ್ಲ. ಇವನಿಗೆ ಮನುಷ್ಯನಿಗೆ ತೃಪ್ತಿ ಅನ್ನೋದೇ ಇರಲ್ಲ ಬಿಡಿ. ತೃಪ್ತಿ ಇಲ್ಲ. ಅವ್ನಿಗೆ ಯಾವತ್ತೂ ತೃಪ್ತಿ ಆಗಲ್ಲ. ಅವ್ನು ಯಾವಾಗಲೂ ನೋಡಿ ಮುಂದೆ ಹೋದಾಗೆಲ್ಲ ಹಿಂದೆ ಚೆನ್ನಾಗಿತ್ತು, ಚೆನ್ನಾಗಿತ್ತು ಅಂತ ಹೇಳಕ್ಕೆ ಶುರು ಮಾಡ್ತಾನೆ. ಆಮೇಲೆ ಬದಲಾವಣೆ ಜಗದ ನಿಯಮ. ನೋಡಿ ಹೇಳಿದಕ್ಕೆ ಏನೇ ಬದಲಾವಣೆ ಇವತ್ತು ಬಂದಿರೋ ಡಿಜಿಟಲ್ ಆಗಲಿ ಅಥವಾ ನಮ್ಮ ಬೇರೆ 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 ಥರದಲ್ಲಿ ಬದಲಾವಣೆ ಆಗ್ತಿರೋದಾಗಲಿ ಅಥವಾ ಮಕ್ಕಳ ಮನಸ್ಥಿತಿಗಳು ಬದಲಾಗ್ತಿರೋದಾಗಲಿ, ಇವೆಲ್ಲವೂ ಜಗದ ನಿಯಮ. ಇದು ಕಾಲ ಕಳೆದ ಹಾಗೆ ಇನ್ನೂ ಬದಲಾಗ್ತಾ ಹೋಗುತ್ತೆ. ಇವತ್ತು ನಾವು ಕೂತಿದ್ದೀವಿ, ಇದನ್ನು ನೋಡ್ತಾ ಇದ್ದೀವಿ. ಇನ್ನು ಇವತ್ತು ನಾವು ಯಾವುದೋ ಕರೋನಾ ಥರದ್ದು ನೋಡಿದ್ದೀವಿ, ಇನ್ನೊಂದು ಯಾವುದೋ ಸಾರ್ಸ್ ಥರ ಯಾವುದೋ ರೋಗಗಳು ನೋಡಿದ್ದೀವಿ. ಹಿಂಗೆ ತಡಾರನ್ನು ಸತ್ತೋಗೋದು. ಇನ್ನೊಂದು 20-30 ವರ್ಷ ಹೋದ್ರೆ ಇನ್ನೊಂದು ಬೇರೆ ಯಾವುದೋ ಬಂದಿರ್ಬೋದು. ಹಿಂಗೆ ನೋಡೋ ಸತ್ತೋಗ್ಬೋದು, ಹಿಂಗೆ ಮುಟ್ರೆ ಸತ್ತೋಗ್ಬೋದು, ಏನೋ ಆಗ್ಬೋದು. ಅವತ್ತು ಜಗತ್ತು ಹಾಗೆ ಅದು ತನ್ನ ಕಾಲಕ್ಕೆ ತಕ್ಕ ಹಾಗೆ ತನ್ನ ಬದಲಾವಣೆ ಮಾಡ್ಕೊಂಡು ಹೋಗ್ತಿರುತ್ತೆ. ಅದೇ ಹೇಳ್ತಿರೋದು ಜಗತ್ತು ತಾನು. ನಾವದೇ ಹೇಳ್ತಿಲ್ಲ ಕಾಲು ಕೆಟ್ಟಿದೆ ಅಂತ. ಕಾಲು ಕೆಟ್ಟಿಲ್ಲಪ್ಪ, ನೀನು ಕೆಟ್ಟಿದೆಯಾ ಮನುಷ್ಯ. ನಿನ್ನ ಮನಸ್ಸು ಸರಿ ಇಲ್ಲ. ನಿನ್ನ ಮನಸ್ಸು ಸರಿ ಮಾಡ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ನೀನು ಅನ್ಕೊಂಡು ಕೂತಿದ್ದೆ ಇಲ್ಲ ಕಾಲು ಹಂಗಾತ, ಅದು ಹೋಗುತ್ತೆ, ಅದು ಪಾಡಿಗೆ, ಅದು ಕೇಳಲ್ಲ ಅದು.